ನಮಸ್ಕಾರ. ವೆಲ್ಕಮ್ ಟು ವರಾಂಡಾಲೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಪೂಜಾ ಭಟ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಟೆನ್ಸಸ್ ನ ಮುಂದುವರಿಸಿಕೊಂಡು ಹೋಗೋಣ. ಸೊ ಇಲ್ಲಿ ತನಕ ನಾವೇನೇನು ಕಲ್ತ್ಕೊಂಡಿದ್ವಿ ಟೆನ್ಸಸ್. ಸೊ ಇಫ್ ಯು ವಾಂಟ್ ಮಿ ಟು ಬ್ರಷ್ ಅಪ್ ಟೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಅದಾದ್ಮೇಲೆ ಟೈಪ್ಸ್. ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು 4 ಟೈಪ್ಸ್ ಆಫ್ ಟೆನ್ಸಸ್ ಬಗ್ಗೆ ಮಾತಾಡಿದೀವಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅದೇ ತರ ಪಾಸ್ಟ್ ಟೆನ್ಸ್ ಅಲ್ಲಿ ಕೂಡ 4 ತರದ್ ಮಾತಾಡಿದೀವಿ. ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇವತ್ತು ನಾವು ಫ್ಯೂಚರ್ ಟೆನ್ಸ್ ಬಗ್ಗೆ ಮಾತಾಡೋಣ. ಅದರ ಬಗ್ಗೆ ಮಾತಾಡ್ತಾ ನಮ್ಮ ಕ್ಲಾಸ್ ನ ಶುರು ಮಾಡೋಣ. ಸೊ ಸ್ಟಾರ್ಟಿಂಗ್ ವಿತ್ ದ ಫಸ್ಟ್ ಒನ್, ಸಿಂಪಲ್ ಫ್ಯೂಚರ್ ಟೆನ್ಸ್. ಸಿಂಪಲ್ ಫ್ಯೂಚರ್ ಟೆನ್ಸ್. ಸೊ ಫ್ಯೂಚರ್ ಟೆನ್ಸ್ ನ ಯಾವಾಗ ಬಳಕೆ ಮಾಡ್ತೀವಿ ನಾವು? when we have to talk about something that's going to happen. ಸೊ ಮುಂದೆ ಆಗೋದ್ರ ಬಗ್ಗೆ ಮಾತಾಡೋದು, ಮುಂದೆ ನಡೆಯೋದ್ರ ಬಗ್ಗೆ ಮಾತಾಡ್ಬೇಕು, ಭವಿಷ್ಯದ ಕಾಲ ಅಂತ ಹೇಳ್ತೀವಲ್ಲ. ಸೊ ಮುಂದೆ ನಡೆಯೋದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಫ್ಯೂಚರ್ ಟೆನ್ಸ್ ನ ಬಳಕೆ ಮಾಡ್ತೀವಿ. ಅದರಲ್ಲೂ ಕೂಡ 4 ವಿಧಗಳಿದೆ. ಮೊದಲನೇದು ಸಿಂಪಲ್ ಫ್ಯೂಚರ್ ಟೆನ್ಸ್. ಸ್ಟ್ರಕ್ಚರ್ ನೋಡೋಣ. ವೆರಿ ಸಿಂಪಲ್. ಸಬ್ಜೆಕ್ಟ್ ಶಲ್ ಅಥವಾ ವಿಲ್ ನ ಬಳಕೆ ಮಾಡ್ತೀವಿ ನಾವು. ಅದಾದ್ಮೇಲೆ V1 ಅನ್ನೋದಕ್ಕಿಂತ ನೀವು ಇದನ್ನ ರೂಟ್ ವರ್ಬ್ ಅಂತ ಹೇಳಬಹುದು. ರೂಟ್ ವರ್ಬ್ ಅಥವಾ ಬೇಸ್ ವರ್ಬ್ ನ ನಾವು ವರ್ಬ್ಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಫಾರ್ಮ್ ಆಫ್ ವರ್ಬ್. ಬೇಸ್ ವರ್ಬ್ ಅಂದ್ರೆ ಯಾವುದೇ ಸಫಿಕ್ಸ್ ಇಲ್ಲದೆ, ಅಂದ್ರೆ ಬೇರೆ ಏನು ಅಡಿಷನ್ ಇಲ್ಲದೆ ಬರೀ ವರ್ಬ್ ಆಸ್ ಇಟ್ ಈಸ್ ಒಂದು ವರ್ಡ್ ಇರುತ್ತಲ್ಲ, ವಾಕ್, ರನ್, ಕುಕ್, ವಾಚ್, ಸ್ಲೀಪ್, ಈಟ್, ಡ್ರಿಂಕ್, ಅಂದ್ರೆ ಅದಾದ್ಮೇಲೆ ಏನು ಆಡ್ ಮಾಡದೆ ಇರುವಂತ ವರ್ಬ್ ನ ನಾವು ರೂಟ್ ವರ್ಬ್ ಅಥವಾ ಬೇಸ್ ವರ್ಬ್ ಅಂತ ಕರಿತೀವಿ. ಅದಕ್ಕಿಂತ ಮುಂಚೆ ನಾವು ವಿಲ್ ಶಾಲ್ ನ ಯೂಸ್ ಮಾಡಿದ್ರೆ ಅದು ಫ್ಯೂಚರ್ ಟೆನ್ಸ್ ಆಗುತ್ತೆ. ಅಂದ್ರೆ ಏನರ್ಥ? ವಿಲ್ ಅಥವಾ ಶಲ್ ಯೂಸ್ ಮಾಡಿದ್ಮೇಲೆ ನಾವು ಬೇರೆ ತರ ವರ್ಬ್ ನ ಹೇಳಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಐ ಸೇ ಐ ವಿಲ್ ಈಟ್ ಅಂತ ಹೇಳ್ಬಹುದು. ಅಂದ್ರೆ ವಿಲ್ ಆದ್ಮೇಲೆ ಬರೋ ವರ್ಬ್ ರೂಟ್ ವರ್ಬ್ ಆಗಿರ್ಬೇಕು, ಹಾಗೆ ಇರ್ಬೇಕು, ಆಸ್ ಇಟ್ ಇಸ್, ಜಸ್ಟ್ ಲೈಕ್ ಅ ವರ್ಬ್. ಐ ವಿಲ್ ಈಟ್ಸ್ ಅಂತ ಬರಲ್ಲ, ಅದು ತಪ್ಪಾಗುತ್ತೆ. ಐ ವಿಲ್ ಏಟ್ ಬರಲ್ಲ, ಐ ವಿಲ್ ಈಟನ್ ಬರಲ್ಲ. ಸೊ ವಿಲ್ ಆದ್ಮೇಲೆ ಯಾವಾಗ್ಲೂ ರೂಟ್ ವರ್ಬ್ ನ ಫಾಲೋ ಮಾಡ್ಬೇಕಾಗುತ್ತೆ ನೀವು. ಸೊ ಯೂಸಸ್ ತಿಳ್ಕೊಳ್ಳೋಣ. ಸಿಂಪಲ್ ಫ್ಯೂಚರ್ ಟೆನ್ಸ್ ನ ಎಲ್ಲಿ ಬಳಕೆ ಮಾಡ್ತೀವಿ? ವೆರಿ ಸಿಂಪಲ್. ಫಾರ್ ಲೈಕ್ ಆಕ್ಷನ್ಸ್ ಯೆಟ್ ಟು ಟೇಕ್ ಪ್ಲೇಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಹ್ಯಾಪನ್. ಅಂದ್ರೆ ಯಾವ ಆಕ್ಷನ್ಸ್ ಅಥವಾ ಇವೆಂಟ್ಸ್ ಇನ್ನು ಆಗಿಲ್ಲ, ಆಗ್ಬೇಕು ಅಥವಾ ಅದು ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಅದನ್ನ ಬಳಸೋದಕ್ಕೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ನ ಯೂಸ್ ಮಾಡ್ತೀವಿ. ಸೊ ಐ ಶಾಲ್ ಬಿ 40 ನೆಕ್ಸ್ಟ್ ವೀಕ್. ಶಾಲ್ ನ ನಾನು ಇಲ್ಲಿ ವಿಲ್ ಗೆ ರೀಪ್ಲೇಸ್ ಮಾಡೋ ತರ ಬಳಕೆ ಮಾಡಿದ್ದೀನಿ. ಸೊ ಇದು ಗಮನದಲ್ಲಿರ್ಬೇಕು. ಶಾಲ್ ನ ಕೆಲವೊಂದ್ಸಲ ವಿಲ್ ಆಗಿ ಯೂಸ್ ಮಾಡಬಹುದು. ಯಾವಾಗ ನೀವು ಶಾಲ್ ನ ಐ ಮತ್ತೆ ವಿ ಜೊತೆ ಯೂಸ್ ಮಾಡ್ತೀರಾ, ಅಂದ್ರೆ ಫಸ್ಟ್ ಪರ್ಸನ್ ಜೊತೆ, ಆವಾಗ ಮಾತ್ರ ಶಾಲ್ ಫ್ಯೂಚರ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಗೆ ಹೇಳೋಕೆ ಬಳಕೆ ಆಗುತ್ತೆ. ಬೇರೆಯವ್ರ ಜೊತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಯು ಜೊತೆಗೆ ಶಾಲ್ ಹೇಳಿದ್ರೆ ಬೇರೆ ಅರ್ಥ ಆಗುತ್ತೆ. ಸೊ ಯು ಶಾಲ್ ಲಿಸನ್ ಟು ಮೀ ಅಂದ್ರೆ ನಾನ್ ನಿಮ್ನ ಕಮಾಂಡ್ ಮಾಡ್ತಾ ಇರೋ ತರ ಅಥವಾ ಆರ್ಡರ್ ಮಾಡ್ತಾ ಇರೋ ತರ ಆಗುತ್ತೆ. ಸೊ ಯು ಶಾಲ್ ಲಿಸನ್ ಟು ಮೀ, ದೇ ಶಾಲ್ ಲಿಸನ್ ಟು ಮೀ, ಎಕ್ಸೆಟ್ರಾ. ಸೊ ಅಲ್ಲಿ ಶಾಲ್ ಬೇರೆ ಅರ್ಥ ಆಗುತ್ತೆ. ಐ ಮತ್ತೆ ವಿ ಜೊತೆ ನೀವು ಯಾವಾಗ ಶಾಲ್ ಬಳಸ್ತೀರಾ ಆವಾಗ ಅದು ವಿಲ್ ಅನ್ನೋ ಅರ್ಥ ಆಗುತ್ತೆ, ಅಂದ್ರೆ ಫ್ಯೂಚರ್ ಟೆನ್ಸ್ ಗೆ ಬಳಕೆ ಆಗುತ್ತೆ. ಸೊ ಐ ಶಾಲ್ ಬಿ 40 ನೆಕ್ಸ್ಟ್ ವೀಕ್ ಅಂದ್ರೆ ಐ ವಿಲ್ ಬಿ 40 ನೆಕ್ಸ್ಟ್ ವೀಕ್ ಅಂತ ನೀವು ರಿಪ್ಲೇಸ್ ಮಾಡ್ಕೋಬಹುದು. ಐ ವಿಲ್ ಬಿ 40 ನೆಕ್ಸ್ಟ್ ವೀಕ್ ಮೀನಿಂಗ್ ಮುಂದಿನ ವರ್ಷ ನನಗೆ 40 ವರ್ಷ ಆಗುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಐ ಶಾಲ್ ಬಿ 40 ನೆಕ್ಸ್ಟ್ ವೀಕ್. ಐ ಥಿಂಕ್ ದ ಟೀಮ್ ವಿಲ್ ವಿನ್ ದ ವರ್ಲ್ಡ್ ಕಪ್. ಸೊ ಐ ಥಿಂಕ್ ದ ಟೀಮ್ ವಿಲ್ ವಿನ್ ದ ವರ್ಲ್ಡ್ ಕಪ್ ಅಂದ್ರೆ ಎಕ್ಸ್ಪೆಕ್ಟೆಡ್ ಟು ಹ್ಯಾಪನ್. ನನಗನ್ಸುತ್ತೆ ಈ ಸಲ ಟೀಮ್ ಕಪ್ ನ ಗೆಲ್ಲುತ್ತೆ. ಸೊ ವಿಲ್ ಆದ್ಮೇಲೆ ರೂಟ್ ವರ್ಬ್ ಬರಬೇಕು. ಸೊ ಫ್ಯೂಚರ್ ಟೆನ್ಸ್. ಸೆಕೆಂಡ್ ಯೂಸ್ ನೋಡಿ, ಟು ಎಕ್ಸ್ಪ್ರೆಸ್ ಫ್ಯೂಚರ್ ವಿತ್ ಟೈಮ್ ಕ್ಲಾಸ್. ಟೈಮ್ ಕ್ಲಾಸ್ ಅಂದ್ರೆ ಏನು? ಸೊ ಇದೇ ತರ ನೀವು ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲೇನಾದ್ರೂ ನಿಮ್ಗೆ ಒಂದು ಡೆಫಿನೆಟ್ ಟೈಮ್ ಪೀರಿಯಡ್ ಅಥವಾ ಟೈಮ್ ಲೈನ್ ಬಂದಿದ್ರೆ ಆವಾಗ ಕೂಡ ನೀವು ಫ್ಯೂಚರ್ ಟೆನ್ಸ್ ನ ಬಳಸಬಹುದು. ಐ ವಿಲ್ ಗೋ ಹೋಮ್ ವೆನ್ ಹಿ ಕಮ್ಸ್ ಅಂದ್ರೆ ಅವ್ನ್ ಬಂದ ಮೇಲೆ ನಾನು ಹೋಗ್ತೀನಿ. ಸೊ ಅವ್ನ್ ಬರೋದು ಒಂದು ಟೈಮ್ ಕ್ಲಾಸ್ ಅಲ್ವಾ, ಅಂದ್ರೆ ಅವ್ನ್ ಬರೋದು ಒಂದು ಡೆಫಿನೆಟ್ ಟೈಮ್, ಅವ್ನು ಇಷ್ಟೊತ್ತಿಗೆ ಬರ್ತಾನೆ, ಅವ್ನ್ ಬಂದ ಮೇಲೆ ನಾನು ಹೋಗ್ತೀನಿ. ದೇ ವಿಲ್ ಕಾಲ್ ಅಸ್ ಒನ್ಸ್ ದಿ ಆರ್ಡರ್ ಇಸ್ ರೆಡಿ. ಸೊ ನೀವು ಆರ್ಡರ್ ಕೊಟ್ಟಿರ್ತೀರಾ, ಆ ಆರ್ಡರ್ ರೆಡಿ ಆದ್ಮೇಲೆ ಅವ್ರು ಫೋನ್ ಮಾಡ್ತಾರೆ. ಈ ಆರ್ಡರ್ ರೆಡಿ ಆಗಿರೋದು ಟೈಮ್ ಕ್ಲಾಸ್. ಸೊ ಟೈಮ್ ಕ್ಲಾಸ್ ಜೊತೆಗೆ ನೀವು ಫ್ಯೂಚರ್ ಟೆನ್ಸ್ ನ ಬಳಕೆ ಮಾಡಬಹುದು. ಕಂಟಿನ್ಯೂಡ್. ಸೊ 3 kinds ಆಫ್ ಸೆಂಟೆನ್ಸಸ್ ದಟ್ ಯು ಕ್ಯಾನ್ ಮೇಕ್ ವಿತ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಅಫರ್ಮೇಟಿವ್ ಅಂದ್ರೆ ಪಾಸಿಟಿವ್ ಸೆಂಟೆನ್ಸಸ್. ಐ ವಿಲ್ ಟ್ರಾವೆಲ್, ನಾನು ಟ್ರಾವೆಲ್ ಮಾಡ್ತೀನಿ, ಪಾಸಿಟಿವ್ ಸೆಂಟೆನ್ಸ್. ಐ ವಾಂಟ್ ಟು ಟ್ರಾವೆಲ್. ಸೊ ನೆನಪಿದೆ ಅಲ್ಲ, ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ನಾಟ್ ಇರಬೇಕು. ಸೊ ಐ ವಿಲ್ ನಾಟ್ ಅಂತ ಇರಬೇಕು. ಸೊ ಐ ವಿಲ್ ನಾಟ್ ಟ್ರಾವೆಲ್. ವೋಂಟ್ ಅಂದ್ರೆ ಏನು? ವಿಲ್ ನಾಟ್ ದ ಶಾರ್ಟ್ ಫಾರ್ಮ್ ವೋಂಟ್ ಆಗುತ್ತೆ. ಸೊ ವಿಲ್ ನಾಟ್ ಆದ್ರೂ ಹೇಳ್ಬಹುದು, ವೋಂಟ್ ಆದ್ರೂ ಹೇಳ್ಬಹುದು. ಇಟ್ಸ್ ಬೋತ್ ದ ಸೇಮ್. ಸೊ ಐ ವೋಂಟ್ ಟ್ರಾವೆಲ್ ಅಂದ್ರೆ ನಾನು ಟ್ರಾವೆಲ್ ಮಾಡಲ್ಲ.
ಸೊ ವಿಲ್ ನೇ ಯೂಸ್ ಮಾಡ್ಕೊಂಡು ನೀವು ಕ್ವೆಶ್ಚನ್ ಮಾಡಬಹುದು, ವಿಲ್ ಐ ಟ್ರಾವೆಲ್ ಅಂದ್ರೆ ನಾನು ಟ್ರಾವೆಲ್ ಮಾಡ್ತೀನಾ ಅಂತ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀನಿ. ಸೊ ದಿಸ್ ಇಸ್ ಅಬೌಟ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಸೊ ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಆಲ್ಸೋ ಕಾಲ್ಡ್ ಆಸ್ ಫ್ಯೂಚರ್ ಪ್ರೋಗ್ರೆಸಿವ್ ಟೆನ್ಸ್. ಸೊ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು, ING ಬರುತ್ತೆ. ಸೊ ಸ್ಟ್ರಕ್ಚರ್ ಹೇಗೆ ಬರುತ್ತೆ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಶಾಲ್ ಬಿ ಪ್ಲಸ್ ವಿಲ್ ಬಿ, ಸಾರಿ ಶಾಲ್ ಬಿ ಆರ್ ವಿಲ್ ಬಿ ಪ್ಲಸ್ ING. ಶಾಲ್ ಬಿ ಅಥವಾ ವಿಲ್ ಬಿ ಯೂಸ್ ಮಾಡಿ ಜೊತೆಗೆ ING ಬಳಸ್ತೀವಿ. ಸೊ ಶಾಲ್ ಯಾವಾಗ ಬಳಸ್ತೀವಿ, ಐ ಮತ್ತೆ ವಿ ಜೊತೆಗೆ. ವಿಲ್ ಯಾವಾಗ ಬಳಸ್ತೀವಿ, ಐ ವಿ ಮತ್ತೆ ಬೇರೆ ಎಲ್ಲ ಪ್ರೊನೌನ್ಸ್ ಜೊತೆಗೂ ನಾವು ವಿಲ್ ಬಳಸಬಹುದು. ಯೂಸಸ್ ನೋಡೋಣ. ಫಾರ್ ಆಕ್ಷನ್ಸ್ ಹ್ಯಾಪನಿಂಗ್ ಸಮ್ ಟೈಮ್ ಇನ್ ದ ಫ್ಯೂಚರ್, ವೆರಿ ಸಿಂಪಲ್. ಸೊ ಫ್ಯೂಚರ್ ಅಲ್ಲಿ ನಡೀತಾ ಇರೋ ಯಾವುದೋ ಆಕ್ಷನ್ ನ ನೀವು ಹೇಳಬೇಕು, ಅದ್ರ ಬಗ್ಗೆ ಹೇಳಬೇಕು ಅಂತ ಆದ್ರೆ ನೀವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನ ಬಳಸಬಹುದು. ಐ ವಿಲ್ ಬಿ ಫ್ಲೈಯಿಂಗ್ ನೆಕ್ಸ್ಟ್ ಸಂಡೇ ಅಟ್ ದಿಸ್ ಟೈಮ್. ಸೊ ಮುಂದಿನ ಭಾನುವಾರ ಇಷ್ಟು ಹೊತ್ತಿಗೆ ನಾನು ಏರೋಪ್ಲೇನ್ ಅಲ್ಲಿ ಇರ್ತೀನಿ. ಐ ವಿಲ್ ಬಿ ಫ್ಲೈಯಿಂಗ್. ಸೊ ವಿಲ್ ಬಿ ಫ್ಲೈಯಿಂಗ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಐ ಶಾಲ್ ಬಿ ಸೀಯಿಂಗ್ ಮೈ ಫ್ರೆಂಡ್ಸ್ ಟುಮಾರೋ ಅಂದ್ರೆ ನಾನು ನಾಳೆ ನನ್ನ ಫ್ರೆಂಡ್ಸ್ ನ ಮೀಟ್ ಮಾಡ್ತೀನಿ. ಸೊ ಇಲ್ಲಿ ಸೀಯಿಂಗ್ ಅಂದ್ರೆ ಏನು, ಅವ್ರನ್ನ ನೋಡ್ತೀನಿ ಅಂದ್ರೆ ಅವ್ರನ್ನ ಮೀಟ್ ಮಾಡ್ತೀನಿ ಅನ್ನೋ ಅರ್ಥ ಬರುತ್ತೆ. ಸೊ ಐ ವಿಲ್ ಬಿ ಸೀಯಿಂಗ್ ಮೈ ಫ್ರೆಂಡ್ಸ್ ಟುಮಾರೋ. ಐ ವಿಲ್ ಬಿ ಆರ್ ಶಾಲ್ ಬಿ ಇಟ್ಸ್ ದ ಸೇಮ್. ದ ಗೆಸ್ಟ್ ವಿಲ್ ಬಿ ಅರೈವಿಂಗ್ ಎನಿ ಟೈಮ್ ನೌ ಅಂದ್ರೆ ಗೆಸ್ಟ್ ಯಾವಾಗ ಬೇಕಾದ್ರೂ ಬರಬಹುದು ಈಗ ಅಂತ ಹೇಳ್ತಾ ಇದ್ದೀನಿ. ಸೊ ವಿಲ್ ಬಿ ಅರೈವಿಂಗ್, ಅಗೇನ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. So 3 categories of sentences here. Affirmative, he will be traveling, positive alva ಅಂದ್ರೆ ಅವನು ಟ್ರಾವೆಲ್ ಮಾಡ್ತಾನೆ ಫ್ಯೂಚರ್ ಅಲ್ಲಿ. He won't be traveling ಅಂದ್ರೆ won't is the short form of will not. He will not be traveling, ಅವನು ಟ್ರಾವೆಲ್ ಮಾಡಲ್ಲ. ಈ will ನ ಯೂಸ್ ಮಾಡಿ ಕ್ವೆಶ್ಚನ್ ಮಾಡಬಹುದು ನೀವು. Will he be traveling, ಅವನು ಟ್ರಾವೆಲ್ ಮಾಡ್ತಾನಾ ಅಂತ ಕೇಳಿದಾಗ ಇದು ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನೋಡೋಣ ಈಗ. ಫ್ಯೂಚರ್ ಪರ್ಫೆಕ್ಟ್ ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪರ್ಫೆಕ್ಟ್ ಅಂತ ಅಂದ್ರೆ ಹ್ಯಾಸ್ ಅಥವಾ ಹ್ಯಾವ್ ಬರುತ್ತೆ ಅಲ್ವಾ ಯೂಶಲಿ. ಸ್ಟ್ರಕ್ಚರ್ ನೋಡಿ, ಸಬ್ಜೆಕ್ಟ್ ಪ್ಲಸ್ ಶಾಲ್ ಹ್ಯಾವ್ ವಿಲ್ ಹ್ಯಾವ್ ಪ್ಲಸ್ V3. ಸೊ ಇಲ್ಲಿ ಏನ್ ಡಿಫ್ರೆಂಟ್ ಅಂದ್ರೆ ನೀವು ಹೇಗೆ ಇಷ್ಟು ದಿವಸ ಪರ್ಫೆಕ್ಟ್ ಅಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಯೂಸ್ ಮಾಡ್ತಿದ್ರಿ, ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿ ನಾವು ಬರೀ ಹ್ಯಾವ್ ಯೂಸ್ ಮಾಡ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾಡ್ ಯೂಸ್ ಮಾಡ್ತೀವಿ. ಇಲ್ಲಿ ಶಾಲ್ ಹ್ಯಾವ್ ವಿಲ್ ಹ್ಯಾವ್. ಸೊ ಶಾಲ್ ಮತ್ತೆ ವಿಲ್ ಇದ್ದಾಗ ಯಾವತ್ತು ಹ್ಯಾಸ್ ಬರಲ್ಲ, ಸೊ ಹ್ಯಾವ್ ಬರಬೇಕು. ಸೊ ಶಾಲ್ ಹ್ಯಾವ್ ವಿಲ್ ಹ್ಯಾವ್ ಪ್ಲಸ್ V3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್. ಯೂಸಸ್ ನೋಡೋಣ. ಫಾರ್ ಆಕ್ಷನ್ಸ್ ದಟ್ ವಿಲ್ ಬಿ ಕಂಪ್ಲೀಟೆಡ್ ಬೈ ಅ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಇನ್ ದ ಫ್ಯೂಚರ್ ಅಂದ್ರೆ ಫ್ಯೂಚರ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಗಿಂತ ಮುಂಚೆ ಆಕ್ಷನ್ ಕಂಪ್ಲೀಟ್ ಆದಾಗ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನ ಬಳಸ್ತೀವಿ. ಸೊ ಒಂದು ಗ್ರಾಫ್ ಹಾಕಿ ಆವಾಗಿನ ತರ ಮತ್ತೆ ನೋಡೋಣ. ಇಲ್ಲಿಂದ ಮುಂದೆ ಇರೋದೆಲ್ಲ ಫ್ಯೂಚರ್. ವಿ ಕನ್ಸಿಡರ್ ದಿಸ್ ನೌ ಅಂಡ್ ದಿಸ್ ಇಸ್ ದಿ ಪಾಸ್ಟ್. ಸೊ ಇದು ಫ್ಯೂಚರ್ ಅಂತ ಅನ್ಕೊಳ್ಳಿ ಈ ಲೈನ್ ಇಂದ ಆ ಕಡೆ. He will have returned home by next month ಅಂದ್ರೆ ಏನರ್ಥ, ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳು ಇನ್ನು ಬಂದಿಲ್ಲ ಫ್ಯೂಚರ್. ಮುಂದಿನ ತಿಂಗಳು ಅಷ್ಟರಲ್ಲಿ ಅವನು ಮನೆಗೆ ಬಂದಿರ್ತಾನೆ ಅಂದ್ರೆ ಮುಂದಿನ ತಿಂಗಳು ಮುಗಿಯೋ ಅಷ್ಟರಲ್ಲಿ ಅವನು ಮನೆಗೆ ಬಂದಿರ್ತಾನೆ. ಈಗ ನೋಡಿ ರೂಲ್, ಫಾರ್ ಆಕ್ಷನ್ಸ್ ದಟ್ ವಿಲ್ ಬಿ ಕಂಪ್ಲೀಟೆಡ್ ಬಿಫೋರ್ ಅ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಇನ್ ದ ಫ್ಯೂಚರ್, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ ಗಿಂತ ಮುಂಚೆ ಈ ಆಕ್ಷನ್ ಕಂಪ್ಲೀಟ್ ಆಗಿದ್ದಾಗ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನ ಬಳಸ್ತೀವಿ. ದ ರೈನ್ ವಿಲ್ ಹ್ಯಾವ್ ಸ್ಟಾಪ್ಡ್ ಬೈ ಟುಮಾರೋ ಅಂದ್ರೆ ನಾಳೆ ಅಷ್ಟರಲ್ಲಿ ಮಳೆ ನಿಂತು ಹೋಗಿರುತ್ತೆ. ಬೈ ದ ಮಂತ್ ಅಂಡ್ ವಿ ಶಾಲ್ ಹ್ಯಾವ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್, ಈ ಮಂತ್ ಮುಗಿಯೋಷ್ಟರಲ್ಲಿ ನಾವು ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡ್ಬಿಟ್ಟಿರ್ತೀವಿ. ಅಂದ್ರೆ ಏನರ್ಥ, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ ಫ್ಯೂಚರ್, ಆ ಪಾಯಿಂಟ್ ಆಫ್ ಟೈಮ್ ಗಿಂತ ಮುಂಚೆ ಯಾವುದೋ ಒಂದು ಇವೆಂಟ್ ಅಥವಾ ಆಕ್ಷನ್ ಆಗಿ ಹೋಗುತ್ತೆ ಅಂತ ಅಂದಾಗ ನೀವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನ ಬಳಕೆ ಮಾಡಬೇಕು. 3 categories of sentences. He will have finished, ಅವನು ಫಿನಿಶ್ ಮಾಡಿರ್ತಾನೆ. He won't have finished, negative, will not, the short form. Will he have finished is the interrogative ಅಂದ್ರೆ questioning form. Next, future perfect continuous tense. Future perfect and continuous. So continuous ಅಂದ್ರೆ ing form ಬರುತ್ತೆ, perfect ಅಂದ್ರೆ have ಬರುತ್ತೆ. So subject plus shall have been or will have been plus ing. Uses ನೋಡೋಣ. For actions that will continue up until a point in the future. Again, let's make a graph here. So ಈ ಲೈನ್ ಇಂದ ಈ ಕಡೆ ಇರೋದೆಲ್ಲ ಫ್ಯೂಚರ್ ಅಂತ ಅನ್ಕೊಂಡ್ರೆ, when I turn 30, I will have been playing piano for 20 years. ಏನು ಈ ಸೆಂಟೆನ್ಸ್ ಅರ್ಥ? ನನಗೆ 30 ವರ್ಷ ಆದಾಗ ನಾನು ಪಿಯಾನೋ ಪ್ಲೇ ಮಾಡಕ್ ಶುರು ಮಾಡಿ 20 ವರ್ಷ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಏನು, ನನಗೆ 30 ವರ್ಷ ಆಗೋದು ಇಟ್ಸ್ ಫ್ಯೂಚರ್.
ನನಗೆ 30 ವರ್ಷ ಆದಾಗ ನಾನು ಪಾಸ್ಟ್ ಅಲ್ಲಿ ಯಾವ್ದೋ ಒಂದು ಆಕ್ಷನ್ ಸ್ಟಾರ್ಟ್ ಮಾಡಿದ್ದೆ, ಯಾವ್ದದು ಪಿಯಾನೋ. ಆ ಪಿಯಾನೋ ನುಡ್ಸಕ್ ಶುರು ಮಾಡಿ 20 ವರ್ಷ ಆಗಿದೆ ಅಂದ್ರೆ ಕಂಟಿನ್ಯೂ ಆಗ್ತಾ ಇದೆ ಅಲ್ವಾ, ಇವೆಂಟ್ ಕಂಟಿನ್ಯೂ ಆಗ್ತಾ ಇದೆ. 20 ವರ್ಷ ಆದ್ಮೇಲೆ ನಾನು ನಿಲ್ಸ್ಬಿಡ್ತೀನಿ ಅಂತಿಲ್ಲ. ಸೊ 20 ವರ್ಷ ಆದ್ಮೇಲೂ ನಾನು ಕಂಟಿನ್ಯೂ ಮಾಡ್ತಾ ಹೋಗಬಹುದು. ಸೊ ಈ ತರ ಆಕ್ಷನ್ಸ್ ಗೆ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಯೂಸ್ ಮಾಡ್ತೀವಿ ಫಾರ್ ಆಕ್ಷನ್ಸ್ ದಟ್ ವಿಲ್ ಕಂಟಿನ್ಯೂ ಅಪ್. ಸೊ ಫ್ಯೂಚರ್ ಪರ್ಫೆಕ್ಟ್ ಗೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಗೆ ಏನ್ ಡಿಫ್ರೆನ್ಸ್? ಫ್ಯೂಚರ್ ಪರ್ಫೆಕ್ಟ್ ಅಂದ್ರೆ ಯಾವಾಗ ಆಕ್ಷನ್ ಈ ಒಂದು ಈವೆಂಟ್ ಗಿಂತ ಮುಂಚೆ ಕಂಪ್ಲೀಟ್ ಆಗಿ ಹೋಗುತ್ತೆ, ಮುಗಿದು ಹೋಗುತ್ತೆ ಅಂದಾಗ ನೀವು ಫ್ಯೂಚರ್ ಪರ್ಫೆಕ್ಟ್ ನ ಬಳಕೆ ಮಾಡ್ತೀರಾ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ ಆ ಪಾಯಿಂಟ್ ಆಫ್ ಟೈಮ್ ತನಕ, ಆವಾಗ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ನ ಬಳಸ್ತೀರಾ. ಎಕ್ಸಾಂಪಲ್ಸ್ ನೋಡೋಣ. ಬೈ ನೆಕ್ಸ್ಟ್ ಇಯರ್ ವಿ ಶಾಲ್ ಹ್ಯಾವ್ ಬಿನ್ ವರ್ಕಿಂಗ್ ಹಿಯರ್ ಫಾರ್ 6 years. ಅಂದ್ರೆ ಮುಂದಿನ ವರ್ಷ ಆಗೋಷ್ಟರಲ್ಲಿ ನಾವಿಲ್ಲಿ ಕೆಲಸ ಮಾಡಕ್ ಶುರು ಮಾಡಿ 6 ವರ್ಷ ಆಗಿರುತ್ತೆ ಅಂತ ಹೇಳ್ತಾ ಇದೀವಿ. ಅಗೇನ್ at 5 PM we will have been waiting for 2 hours. ಸೊ ನಾವು 5 ಗಂಟೆಗೆ ಅಂದ್ರೆ 5 ಗಂಟೆ ಫ್ಯೂಚರ್ ಟೈಮ್ ಅಂತ ಅನ್ಕೊಂಡ್ರೆ ನೀವು 5 ಗಂಟೆಗೆ ನಾವು ವೇಟ್ ಮಾಡಕ್ ಶುರು ಮಾಡಿ 2 ಗಂಟೆ ಆಗಿದೆ ಅಂದ್ರೆ ನೀವು 3 ಗಂಟೆಗೆ ಶುರು ಮಾಡಿರ್ತೀರಾ ಅಲ್ವಾ. ಸೊ 3 ಗಂಟೆಯಿಂದಾನೇ ಶುರು ಮಾಡಿದ್ದೀರಾ, ಅದು 5 ಗಂಟೆ ತನಕನೂ ಕಂಟಿನ್ಯೂ ಆಗ್ತಾ ಇದೆ. ಸೊ at 5 PM we'll have been waiting for 2 hours. ಅಂದ್ರೆ 5 ಗಂಟೆಗೆ ನಾವು ವೇಟ್ ಮಾಡಕ್ ಶುರು ಮಾಡಿನೇ 2 ತಾಸಾಯ್ತು ಅಂತ ಹೇಳ್ತಾ ಇದೀವಿ. ಸೊ ಫ್ಯೂಚರ್ ಪರ್ಫೆಕ್ಟ್ ಮತ್ತೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಗೆ ಡಿಫ್ರೆನ್ಸ್ ಇದೆ. ಫ್ಯೂಚರ್ ಪರ್ಫೆಕ್ಟ್ ಅಂದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ಫ್ಯೂಚರ್ ಅಲ್ಲಿ ಆ ಫ್ಯೂಚರ್ ಪಾಯಿಂಟ್ ಆಫ್ ಟೈಮ್ ಗಿಂತ ಮುಂಚೆನೆ ಆಕ್ಷನ್ ಕಂಪ್ಲೀಟ್ ಆಗಿ ಹೋಗುತ್ತೆ ಅಂತ ಆದ್ರೆ ಫ್ಯೂಚರ್ ಪರ್ಫೆಕ್ಟ್ ಯೂಸ್ ಮಾಡಬೇಕು. ಆ ಆಕ್ಷನ್ ಕಂಟಿನ್ಯೂ ಆಗುತ್ತೆ ಬಟ್ ಕಂಪ್ಲೀಟ್ ಆಗಲ್ಲ ಅಂತ ಇದ್ದಾಗ ನೀವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಬಳಕೆ ಮಾಡಬೇಕು. ಸೊ ಇದರಲ್ಲಿ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಹೇಗೆ ಬರುತ್ತೆ ನೋಡೋಣ. He will have been finishing. He will have been finishing. Even though we don't use future perfect continuous tense like this, ಯಾಕಂದ್ರೆ ಅಲ್ಲಿ ಇನ್ನೊಂದು ಟೈಮ್ ರೆಫರೆನ್ಸ್ ಅಥವಾ ಇನ್ನೊಂದು ಸ್ಪೆಸಿಫಿಕ್ ಟೈಮ್ ರೆಫರೆನ್ಸ್, ಪಾಯಿಂಟ್ ರೆಫರೆನ್ಸ್ ಏನಾದ್ರು ಇರಬೇಕಾಗುತ್ತೆ, ಇಲ್ಲಾಂದ್ರೆ ಸೆಂಟೆನ್ಸ್ ವಿಲ್ ನಾಟ್ ಮೇಕ್ ಸೆನ್ಸ್. ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಯು ಅನ್ ಎಕ್ಸಾಂಪಲ್. ಪಾಸಿಟಿವ್ ಸೆಂಟೆನ್ಸ್ ಈ ತರ ಕಾಣಿಸುತ್ತೆ. ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ will have been, won't have been ಬರುತ್ತೆ, ಅಂದ್ರೆ will not. Will he have been finishing? ಸೊ will ನ ಯೂಸ್ ಮಾಡಿ ಕ್ವೆಶ್ಚನಿಂಗ್ ಮಾಡಿದ್ರೆ ಅದು ಇಂಟ್ರೋಗೇಟಿವ್ ಫಾರ್ಮ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಫ್ಯೂಚರ್ ಟೆನ್ಸ್ ಬಗ್ಗೆ ಮಾತಾಡಿದ್ವಿ. 4 ವಿಧಗಳನ್ನ ಕೂಡ ನೋಡಿದ್ವಿ. ಸೊ ಈ 4 ವಿಧಗಳು ಯಾವ್ದಾದ್ರು? ಸಿಂಪಲ್ ಫ್ಯೂಚರ್ ಟೆನ್ಸ್, ಮತ್ತೆ ಫ್ಯೂಚರ್ ಕಂಟಿನ್ಯೂಸ್ ಅಥವಾ ಫ್ಯೂಚರ್ ಪ್ರೋಗ್ರೆಸಿವ್, ಆಮೇಲೆ ಫ್ಯೂಚರ್ ಪರ್ಫೆಕ್ಟ್ ಮತ್ತೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬಗ್ಗೆ ತಿಳ್ಕೊಂಡಿದೀವಿ. ಸೊ ಇಲ್ಲಿಗೆ ನಾವು ಟೆನ್ಸಸ್ ಟಾಪಿಕ್ ನ ಎಂಡ್ ಮಾಡ್ತೀವಿ. ಯಾಕಂದ್ರೆ we have discussed present, past as well as future. So that will be it. We'll meet you in the next class.